ನಮ್ಮ ಹೆಣ್ಣು ಮಕ್ಕಳು. ಅದಕ್ಕೆ ಬಾಳೆ ಹೇಳ್ತಾರ, ಸೀರೆ ಹೊತ್ತ ಮುಣಿಗೆ ತುತ್ತು ಮಾಡಿ ಉಳಲಿಲ್ಲ ಈ ಜನ್ಮ, ಮುಪ್ಪಾದ ತವರು ಬರಲಿಲ್ಲ ಅದ, ಸತ್ತಾಗ ಸಂಗಾಟ ಮತ್ತೇನೆ ಬರುವುದು, ಜಾತಾರಿ ಹಲ್ಲ ಕ್ಯಾರಿಗೆ ದುರ್ವ, ಜಾತಾರಿ ಹಲ್ಲ ಕ್ಯಾರಿಗೆ ದುರ್ವ, ಹಂಚಿ ಬಟ್ಟ ಸತ್ತಾಗ ಸಂಗಾಟ ಬರುವುದು. ನಮ್ಮ ಜಾನಪದವರು ಆ ಹಂಚಿ ಬಟ್ಟಿನ್ಯಾಗ ನಮ್ಮ ತಾಯಿಗಳು ಭಾಳ ಪ್ರೀತಿದ್ರು. ರಟ್ಟಿನ್ಯಾಗ ಹಂಚಿ ಬಟ್ಟು ಹಾಕೋತಿದ್ರು, ಹಣಿನ್ಯಾಗ ಹಂಚಿ ಬಟ್ಟು ಹಾಕೋತಿದ್ರು, ಈ ಮಕ್ಕಳು ಹುಬ್ಬಿನ ಮ್ಯಾಗ ಹಂಚಿ ಬಟ್ಟು ಹಾಕೋತಿದ್ರು. ಹಂಚಿ ಬಟ್ಟಲ್ಲ, ಈಗ ಹಂಚಿ ಬಟ್ಟನು ಗೊತ್ತಿಲ್ಲ, ಯಾವ ಬಟ್ಟು ಬರೀ ಟಿಕ್ಲಿ ಬಡ್ಕೊಂಡು ಅಡ್ಡಾಡಕೈತೇವೆ. ಅದಕ್ಕೆ ರೋಗ ನಮ್ಮ ಜಾನಪದೊಳಗೆ ತಿಳ್ಕೊರಿ ನೀವು, ರೋಗಾದಿಗಳು ಬರಾಕ ನಾವ ಕಾರಣ, ನಮ್ಮ ಹುಡುಗಿ ತೊಡಗಿಗಳ ಕಾರಣ. ಯಾವ ಕಾರಣ ಅಂದ್ರೆ ಅವಾಗ ಗಡಿಯಾಗ ಅಡಿಗೆ ಮಾಡ್ತಿದ್ರು, ಇದು ಇಂಗಳ ಕಟ್ಟಿಗೆ ಹುಟ್ಟು ಮಾಡ್ತಿದ್ರು. ಇಂಗಳ ಕಟ್ಟಿಗೆ ಹುಟ್ಟ ಆ ನುಚ್ಚಿನಾಗಲಿ ಸಾರಿನಾಗಲಿ ತಿರುಗಾಡಿದ್ರೆ ಅದ್ರ ಗೌಲು ಬಿಡ್ತಿತ್ತು, ಆ ಕಾಮಾಲಿ ರೋಗ ಬರ್ತಿರಕ್ಕಿಲ್ಲ. ಈಗ ಶುಗರ್ ಬಿ ಬರೋದು ಅದ ಕಾರಣ, ಮೇನ್ ಅದ ಕಾರಣ. ಅವಾಗ ನಮ್ಮ ಹಿಂದಿನವರು ಜವಾರಿ ಅರ್ಬಿ ತೊಟ್ಕೋತಿದ್ರು, ಈಗ ಅರ್ಬಿ ತೊಟ್ಕೊಳಕತ್ತಾರ ರೋಗಿಗೆ ತುತ್ತಾಗಕ್ಕೆ ಅದ ಕಾರಣ. ಈ ಅರಿವಿ ನೋಡ್ರಿ ನೀವು, ಆ ಹಿಂದಿನ ಅರಿವಿ ಮಂಜರ ಪಾಠ ಅರಿವಿ ಇರ್ತಿತ್ತು, ಬ್ಯಾಸಿಯಾಗ ತಂಪಾಕಿತ್ತು, ಮಳೆಗಾಲದಾಗ ಬೆಚ್ಚಗಾಕಿತ್ತು ಆ ಅರಿವಿ. ಮತ್ತು ಮಣಿ ಕಟ್ಟುದು ಎಂಥವಿದ್ದು ಅಂದ್ರೆ ತಲಿ ಪಳಿ ಎಳಿ ಜಂತಿ ಅಂತ ಮಣಿ ಹಾಕ್ತಿದ್ರು. ಆ ಮಣಿಗಳು ಹೆಂಗೆ ಇರ್ತಿದ್ವು ಅಂದ್ರೆ ಬ್ಯಾಸಿಯಾಗ ತಂಪು ಇರ್ತಿತ್ತು, ಮಳೆಗಾಲ ಬ್ಯಾಸಿಯಾಗ ತಂಪು ಇರ್ತಿತ್ತು, ಮಳೆಗಾಲದಾಗ ಬೆಚ್ಚಗಿರ್ತಿತ್ತು. ಆ ಅಂಥ ಮಣಿ ಇತ್ತು. ಊಟ ಎಂತದ ಪುಂಡಿ ಪಲ್ಯ, ಹುಳ್ಳ ಹುಚ್ಚ, ರೊಟ್ಟಿ, ಬೆಳ್ಳುಳ್ಳಿ ಹಿಂಡಿ ಊಟ. ನಾವೆಲ್ಲ ರೊಕ್ಕ ಕೊಟ್ಟು ರೋಗ ತಗೊಳಕತ್ತೇವಿ. ಈಗ ನಾವೆಲ್ಲ ರೊಕ್ಕ ಕೊಟ್ಟು ರೋಗ ತಗೊಳಕತ್ತೇವಿ. ಹೊಲಕ್ಕೆ ಎಣ್ಣೆ ಹೊಡ್ತಾರ, ಹುಳ ಸಾಯವಲ್ಲ. ಹೊಲಕ್ಕೆ ಎಣ್ಣೆ ಹೊಡ್ತಾರ, ಹುಳ ಸಾಯವಲ್ಲ. ದಿನ ಗುಳಿಗೆ ತಗೋತೇವು, ಜಡ್ ಹೋಗಲ್ಲ. ದಿನ ತಗೋತೇವೆ ಗುಳಿಗೆ. ನೋಡಿ ನೀವು, ಎಲ್ಲ ದವಾಖಾನೆ ಮುಂದೆ ಪಾಳೆ ಇಟ್ಟಿರ್ತೇವೆ, ಜಡ್ ಗುಳಿಗೆ ತಗೊಂಡು ಹೋಗ. ಅವಾಗ ಏನೂ ಇಲ್ಲ, ಬರೀ ಹುಳ್ಳಿ ಸಂಗತಿ, ಅದ್ರಾಗ ಉಪ್ಪರ ಒಂದು ಹಳ ಬೆಲ್ಲ ಹಾಕೊಂಡು ಕುಡಿದು ತುಂಬ ಕಂಬಳಿ ಹೊತ್ಕೊಂಡು ಮಕ್ಕೊಂಡ್ರೆ ಮೇವು ಜೋರನ್ನ ಬೆವರು ಜಡ್ ಹಳವಾರ ಹಾಕಿತ್ತು. ಅವಾಗ ಒಂದು ಅನಾಸಿದ ಗುಳಿಗೆತ್ತು ಬರ್ತಿತ್ತು. ಆ ಗುಳಿಗೆತ್ತು ಬಂದ್ರೆ ಮೇವು ಬೆವರು ಹೋಗಿ ನಮ್ಮ ಜಡ್ ಹಳವಾರ ಹಾಕಿತ್ತು. ಈಗ 5 ವಾರ ಗುಳಿಗೆ ಕೊಡ್ತಾರ, ಮೇವು ಬೆವರು ಬರಬಾರ್ದು. ಸೆರೆ ಕುಡ್ತಾರ, ನಿಶೆ ಆಗಬಾರ್ದು. ಎಣ್ಣೆ ಹಾಕ್ತಾರ, ಒಗ್ಗರಿ ಬರಬಾರ್ದು. ತುಪ್ಪ ಕಾಸ್ತಾರ, ನಾತು ಬರಬಾರ್ದು. ಎಷ್ಟು ನಾವೆಲ್ಲ ರೋಗಿಗೆ ತುತ್ತಾಗಕತ್ತೀವಿ. ದಯಮಾಡಿ ಅಡುಗೆ ಉಣ್ಣೋದ್ರಾಗ ಈ ಕರ್ದ ಮಾಲಡ ತಿನ್ನೋದು ಮಾತ್ರ ಮೊದಲು ಕಮ್ಮಿ ಮಾಡಿ. ರೊಟ್ಟಿ ನುಚ್ಚ ಪಲ್ಯ ಉಳಿತದ ಅಡುಗೆ ಊಟ ಮಾಡಿರಿ, ರೋಗಿಗೆ ತುತ್ತಾಗೋದಿಲ್ಲ. ಈಗೆಲ್ಲ ಎಗ್ ರೈಸ್ ದೈನ ದಾರ ಹಾಕಿ ಕತ್ತಿಸಿ ಬಡಿಯಾಕತ್ತೈತಿ. ನಾಳೆ ಮನೆಗೆ ಊಟಕ್ಕೆ ಕರೆದು ಗಂಡುಗಳು ಮನೆಗೆ ಊಟಕ್ಕೆ ಬರುವಲ್ಲ. ಆ ಹುಡುಗರನ್ನ ಹಾಲು ಕುಡಿಯಕ್ಕೆ ಕರೆದು ಹುಡುಗರು ಹಾಲು ಕುಡಿಯೋದು, ಎಣ್ಣೆ ಹೊಡ್ಯಕ್ಕೆ ಹೊರಟಿರ್ತಾವೆ. ಅವೆಲ್ಲ ನಾನು ನೋಡ್ತೀನಿ. ಅವಾಗ ನಮ್ಮ ಹಿರಿಯರು ಹಾಲ ಹೈನ ಉಣ್ಣವ್ರು ಯಾರು ಇಲ್ಲದಂಗಾಗ್ಯಾರು. ಅದು ಜನಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು. ಶಮಣ ಬಿಟ್ಟ ಪಟಕ ಸುತ್ತದು ಮರೆತು ಬಿಟ್ಟಾರು. 3 ಮಳದ ಲುಂಗಿ ಟಾಯಲ್ ಸುತ್ತದು ಕಲ್ತಾರೋ. ಪಂಜಾಬಿ ಕಟ್ಟ ಮಾಡಿಸಿ ಕಣದ ಕುಸ್ತಿ ಮರ್ತಾರೋ. ಹಿಪ್ಪಿ ಕೂದಲ ಬಿಟ್ಟು ಎಣ್ಣೆ ಹಚ್ಚದು ತಿರುಗುವರು. ಕೊಳ್ಳಾಗ ಚೈನ ರೀ ಕೊಳ್ಳಾಗ್ತಾಯ್ತಾ ಕೈಯಾಗ ಬಿಡದ ಕಟ್ಟುದು ಮರ್ತಾರೋ. ರಿಟ್ ವಾಚ ಪಂಜಾಬಿ ಕಟ್ಟ ಮರ್ತಾರೋ. ಹಿಪ್ಪಿ ಕೂದಲ ಬಿಟ್ಟು ಎಣ್ಣೆ ಹಚ್ಚದು ತಿರುಗುವರು. ಹಾಲ ಹೈನ ಉಣ್ಣವರು ಯಾರು ಇಲ್ಲದಂಗಾಗ್ಯಾರು. ಉಗಿಸಲಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು. ಹಿಂದಿನ ನನ್ನ ಮುತ್ತೈದಿಗರ್ತಾರ ಇನ್ನೆಲ್ಲಿ ಬರ್ತಾರೋ. ಹಿಂದಿನ ನನ್ನ ಮುತ್ತೈದಿಗರ್ತಾರ ಇನ್ನೆಲ್ಲಿ ಬರ್ತಾರೋ. ನೆಟ್ಟನ ಬೇತಾಲಿ ಹಣ್ತುನು ಕುಂಕುಮ ಹಚ್ಚುದು ಬರ್ತಾರೋ. ಒಪ್ಪರಿ ಬೇತಾಲಿ ಕಪ್ಪಣ ಕುಂಕುಮ ಹಣಿಗೆ ಹಚ್ಚುತ್ತಾರೋ. ಊರವ್ರು ಯಾರು ಕೇರಿಯವ್ರು ಯಾರು ತಿಳಿದಂಗಾಗ್ಯಾರು. ಹಾಲ ಹೈನ ಉಣ್ಣವ್ರು ಯಾರು ಇಲ್ಲದಂಗಾಗ್ಯಾರು. ಕುರ್ಣಿಯ ಚೆರವನ್ನು ತುರುಬಿಗೆ ಕಟ್ಟುದು ಮರೆತು ಬಿಟ್ಟಾರು. ಕುರ್ಣಿಯ ಚೆರವನ್ನು ತುರುಬಿಗೆ ಕಟ್ಟುದು ಮರೆತು ಬಿಟ್ಟಾರೋ. ರಿಬ್ಬನ್ ಹೋಗಿ ರಬ್ಬದ ಬತ್ತು ಕಟ್ಟುದು ಕಲಿತಾರೋ. ಹಾಲ ಹೈನ ಉಣ್ಣವ್ರು ಯಾರು ಇಲ್ಲದಂಗಾಗ್ಯಾರು. ಅಕ್ಷರಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು. ಗಂಡು ಹುಡುಗರು ಹಾಲ ಹೈನ ಉಣ್ಣುವಲ್ಲು, ಎಣ್ಣೆ ಹೊಡ್ಯಕ್ಕೆ ಹೋಗ್ತಾವ, ಮನ್ಯಾಗ ಉಣ್ಣುವಲ್ಲು.
ಆ ಯಾಕಂದ್ರೆ ದಾರ್ಯಾಗ ನಿಂತು ಕರೆದ ತಿಂದು ಮನೆಗೆ ಪಗಾರ ಕೊಡೋಲ್ಲ ಅವು ಆ ಕಡೆ ಅಪ್ಪ ಅವನ ಮಾತ ಮಕ್ಕಳು ಕೇಳೋಲ್ಲ, ಗಂಡನ ಮಾತ ಹೇಗೆ ಕೇಳುವಲ್ಲ, ಮಾಸ್ತರ್ ಮಾತು ಹುಡುಗರು ಕೇಳುವಲ್ಲ, ಸರ್ಕಾರದವ್ರ ಮಾತು ನೌಕರಿ ಮಾಡೋರು ಕೇಳುವಲ್ಲ, ಪೊಲೀಸರ ಮಾತು ತುಡುಗರು ಕೇಳುವಲ್ಲ, ವಕೀಲರ ಮಾತು ಕಾಯ್ದೆ ಕೇಳುವಲ್ಲ. ಒಟ್ಟು ತದ್ದು ವಿರೋಧ ನಡೆದು ಬಿಟ್ಟೈತಿ. ಇದೆಲ್ಲ ಆಗಕ್ಕೆ ಕಾರಣ ಯಾರು ಅಂದ್ರೆ ನಾವು ಕಾರಣ. ನಿಷೇಧಾಗ ಎಣ್ಣೆ ಬಿಡೋದು ಓಟ್ ಹಾಕಿರ್ತೇವೆ, ಯಾರು ಹಾಕಿರ್ತೇವ ಗೊತ್ತಿಲ್ಲ, ಅವ್ರು ಹೆಂಗೆ ಹೋಗ್ತಾರೋ ಹಂಗೆ ಹೋಗಿಬಿಡು. ನಾವೆಲ್ಲರೂ ಸತ್ತು ಮೇನು ನೀರಾಗ ಎತ್ತು ಹೊರ್ತಲ್ಲ ಹಂಗೆ ಹೊರ್ಕೋತ ಹೊಂಟೇವಿ. ಜೀವಿದ್ದು ಮೇನ್ ಇಲ್ಲ. ದಯಮಾಡಿ ನೀವೆಲ್ಲ ಜೀವ ಆಗ್ಬೇಕು, ನೀವಾಗ್ಬೇಕು. ಮತ್ತು ಇನ್ನೊಂದು ಭಾಳ ಕೆಟ್ಟ ನಮ್ಮ ಪರಿಸ್ಥಿತಿ ಬರಾಕೈತಿ. ಏನು ಅಂದ್ರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಕ್ಕೆ ಒಲ್ವಲ್ ಅಂತಾರೆ, ನೌಕರಿ ಬಂದಾಗ ಕೊಡ್ತೀನಿ ಅಂತಾರೆ. ಅವ ನೌಕರಿ ಅಂದ್ರೆ ಜೀತ ಇದ್ದ ಆಳಿದ್ದಾಗ್ರಿ, ನೌಕರಿ ಅಂದ್ರೆ ಜೀತ ಇದ್ದ ಆಳಿದ್ದಾಗ ಅವು ಹೆಣ್ಣು ಕೊಡ್ತೀನಿ ಅಂತಾರೆ. ಇವು ರೈತ ಅಂದ್ರೆ ಊರು ಮಾಲಕ್ ಮಣಿ ಮಾಲಕ್ ಇವಾಗಿಲ್ಲ. ಎಂಥದ್ದು ಇದು ಪರಿಸ್ಥಿತಿ ಎಂಥದ್ದು ಬಂತು. ಅದಕ್ಕೆ ಮಾನ್ಯವರು ಅದು ಹೊಂಟದು. ಒಬ್ಬನು ಸೆರಗಿ ಕಟ್ಟ್ಯಾರ, ಅವನು ಮ್ಯಾಕ್ ಸೆರಗಿ ಕಟ್ಟಿ ಜೀವ ಅದ, ಅವನು ಸೆರಗಿ ಕಟ್ಟಿ ಮ್ಯಾಗ ಹೊತ್ಕೊಂಡು ಹೊಂಟದ ಮ್ಯಾಗ ಊದೋದು ಬಾರಿಸೋದು ಮಾಡ್ಕೋತ ಹೊಂಟಾರು. ಮುಂದೆಲ್ಲ ನಿಂತು ನೋಡಕತ್ಯಾರು. ಅವ್ರ ಮುಂದೆ ಹಂಗೆ ಬಾರಿಸ್ತಾರೆ, ಊರಿಸ್ತಾರೆ. ಅವ್ನು ನೋಡ್ರಪ್ಪ ನಾ ಸತ್ತಿಲ್ಲ ಅನ್ನೋದು ಹೊತ್ಕೊಂಡು ಹೊಂಟಿದ ಅವ್ ಹೇಳ್ತಾನೆ. ಅವ್ ಹೊತ್ತವ್ರು ಏನು ಹೇಳ್ತಾರೆ ಗೊತ್ತೈತೇನ್ರಿ? ಲೇ ಮಗನ, ನೀ ಸತ್ತದ ನಿಂತು ನೋಡು, ಮಂದಿಗೆ ಏನು ಗೊತ್ತೈತಿ, ನಮಗೆ ಗೊತ್ತೈತಿ, ಸುಮ್ಮನೆ ಮಕ್ಕಳು ಹಂಗೆ ಮೊನ್ನೆ ಒಬ್ಬ ಮಾಡಿ ನಮ್ಮ ಅಜ್ಜ ಹೊತ್ತೇನೆ ಹತ್ತ ಬಂದು ಯಪ್ಪರ ನನ್ನ ಗಂಡನಿಗೆ ಒಟ್ಟು ನ್ಯಾಯ ಬಂದತ್ರಿ, ಸುದ್ದ ಆಗೋದ್ರಿ, ಹೆಂಗಾರ ಮಾಡ್ರಿ, ಒಂದು ನನ್ನ ಗಂಡ ಮಾತಾಡೋಣ ಮಾಡ್ರಿ. ಅವ್ರು ಸಾಂಬಾರು ಏನು ಮಾಡಿದ್ರು, ಇಲ್ವಾ ನಿನ್ನ ಗಂಡನ ಪಾಸ್ ಪೂಜೆ ಮಾಡು ಚಲೋ ಆಕೈತಿ ಅಂತ. ಅವ್ರು ಚಲೋ ಇಲ್ರಿ ಅವಾಗ ನನಗೆ ಮಾತಾ ಇಲ್ಲ. ಮತ್ತು ಹೆಂಗೆ ಮಾತಾಡ್ತೀವಿ ಎಲ್ಲರೂ ಮಾತಾಡ್ತಾರೆ, ಮಾತಾಡೋಂಗಿಲ್ಲ ಅಂದ್ಕೊಂಡ್ರು. ಏನು ಮಾಡಿದ್ರು, ಹಂಗಾರೆ ಒಂದು ಕೆಲಸ ಮಾಡು, ನಾನೊಂದು ತಾಯ್ತ ಮಾಡಿ ಕೊಡ್ತೀನಿ ಕಟ್ಕೋ, ಮತ್ತು ದಿನ ನಿನ್ನ ಗಂಡನ ಫೋಟೋ ಐತೆ ಮನೆಯಾಗ ಐತ್ರಿ ಅಪ್ಪ, ನಿನ್ನ ಗಂಡನ ಫೋಟೋ ಇದ್ರೆ ಆ ಫೋಟೋ ಪೂಜೆ ಮಾಡೋದು. ಫೋಟೋ ಪೂಜೆ ಮಾಡಂದ್ರು ಫೋಟೋ ಎತ್ತರನಾಗಿತ್ತು. ಅತ್ತಾಗಿತ್ತ ಗಂಡು ಹೋಗಿತ್ತ ಬಡಿ ಮುಂದೆ ಆದ. ಅವ್ನ ಗಂಡನ ಮೂಕಿನ ಜಗ್ ಹಿಡ್ಕೊಂಡ್ಬಂದು ಬಡ್ಡ್ಯಾಗ ಡೋಪಿಸಿ ಮ್ಯಾಲೆ ಹಚ್ಚಿ ಆ ಫೋಟೋ ಪೂಜೆ ಮಾಡಿ. ಮತ್ತು ಇಂಥ ಹೆಂಡ್ರಿ ಇದ್ರೆ ಗಂಡನ ಬಡಿ ಹೆಂಗೆ ಸುದ್ದಾಕೈತಿ. ಅದಕ್ಕೆ ನಮ್ಮ ಹಿರಿಯಾಗ ಹೇಳ್ತಿದ್ರು, ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚ ಗಂಡನ ಗುಣನ ಬಾಳೆ ಮಾಡಿ ಆಕಿ ಕೀರ್ತಿ ಇವತ್ತಿಗೂ ಸೂರ್ಯ ಚಂದ್ರ ಮುಳುಗುತ್ತಕ್ಕಾಗಿ. ಸತಿ ಸಾವಿತ್ರಿ ಗಂಡನ ಪ್ರಾಣನ ಮತ್ತು ಪಡೆದು ಯಮಧರ್ಮ ಗುರು ಯುದ್ಧ ಮಾಡಿ ಗಂಡನ ಪ್ರಾಣ ಉಳಿಸಿದ್ರು. ಈಗ ಗಂಡನ ಪ್ರಾಣ ತೆಗಿಯವ ಹೆಚ್ಚು ಮಂದಿ ಆಗಿಬಿಟ್ಟಾರ. ಯಾರು ಗಂಡ ಉಳಿಸ ದೇವ್ರ ಗತಿ ಆಗ. ಅದಕ್ಕೆ ನಿಮ್ಮನ್ನು ಹೇಳ್ತೀನಿ, ಗಂಡ ಹೆತ್ತಿ ಬದುಕು ಹೆಂಗೆ ಇರ್ಬೇಕಾದ್ರೆ ಹಂಗೆ ಇರ್ಬೇಕು. ಒಂದು ದಿನ ಬಣ್ಣಿಗಿಡದ ಬಡ್ಡ್ಯಾನ ದೇವ್ರು, ಬಣ್ಣಿಗಿಡದ ಬಡ್ಡ್ಯಾಗ ಒಂದು ಲಕ್ಷ್ಮಣ ಮಾಡಿ ಇಟ್ಟಿರ್ತಾರೆ ನೋಡಿರಿ. ಆ ಬಣ್ಣಿ ಗಿಡಕ್ಕೆ ಮತ್ತು ಆ ಮ್ಯಾಗಿನ ಬಡ್ಡ್ಯಾಗ ಇಟ್ಟು ಕಲ್ಲಿಗೆ ನ್ಯಾಯ ಬತ್ತು, ಎರಡಕ್ಕೂ ನ್ಯಾಯ ಬತ್ತು. ನ್ಯಾಯ ಬಂದ್ರೆ ಗಿಡ ಇಡತ್ತಿ, ನನ್ನ ನೆಲ ಕೂತೀನಿ ಅಂತ ಬನ್ನಿ ಗಿಡ ಹೇಳ್ತಿ, ನನ್ನ ನೆಲ ನೀ ಕೂತಿ ಅಂತ ಬನ್ನಿ ಗಿಡ ಹೇಳ್ತಿ. ಆದ್ರೆ ಕಲ್ಲೇನತ್ತು ನನ್ನಿಂದ ನಿನ್ನ ನೆಲ ಉಳ್ದತಿ, ನಾವು ಆದ್ರೆ ನಿನ್ನ ನೆಲ ಇಲ್ಲ ತಾದ. ಆದ್ರೂ ಕೂಡ ನಿನ್ನ ನೋಡ್ತಿ ಹೇಳ್ತೀನಿ, ಕಲ್ಲ ಗಿಡ ಎದ್ದು ಜಗಳಾಡಿ ಕಲ್ಲು ಉಳ್ಕೊತ ಹೋಗಿ ಎಕಡೆ ಬಿತ್ತು. ಕುರಿ ಕಾಯವ ಬಂದು ಆ ದೇವರ ಕತ್ತೇಳಿ ನಮಸ್ಕಾರ ಮಾಡ್ತಿದ್ರು ಎಲ್ಲರೂ. ಅವ ಬಿಟ್ಟು ಕೇಳಿದ್ದ ಹೋಗಿ ಆ ಕಲ್ಲು ಹಿಂಬೈ ಬಿತ್ತು. ಕುರಿ ಕಾಯವ ನೋಡಿದ, ಗಿಡ ಎಷ್ಟು ತಪ್ಪೈತಿ ಇದು ಅಂದ. ಬಂದವನು ಚಾಂಡಿ ಗಿಡ ಕಡ್ದ, ಚಾಂಡಿ ಗಿಡ ಕಡ್ದ. ಮತ್ತೆ ಹೇಳ್ತಿ ಒಟ್ಟು ಕುರಿ ತಾಪ್ಲಾಕು ಚೆರ್ಗಿಟ್ಟು ಒಂಬತ್ತು ಆ ಕಲ್ಲಿನ ಚೆರ್ಗಿಟ್ಟು ಒಂದು ಎತ್ತು ಹೋಗ್ಬಿಟ್ಟು. ಬದಕ ಗಂಡ ಹೆಂಡತಿ ನ್ಯಾಯ ಬಂದ್ರೆ ಹಿಂಗಾಗಿರ್ತದೆ. ದಯಮಾಡಿ ಗಂಡನ ದೇವರು ಅಂತ ಗಂಡನ ಮಾತನ್ನ ಕೇಳ್ಕೊಂಡು, ಹೆಂಡತಿ ಮಾತು ಗಂಡ ಕೇಳ್ಕೊಂಡು ನಡ್ಕೊಂಡು ಆದ್ರೆ ಬದುಕ. ಮತ್ತು ತಾಯಿ ತಂದೆ ಇದ್ದವರು, ಮಕ್ಕಳಿದ್ದವರು, ಗಂಡ ಹೆಂಡತಿ ಇದ್ರೆ ಜಗಳಿದ್ರೆ ಮಕ್ಕಳಿದ್ದಾಗ ಅದು ಜಗಳ
ಶುದ್ಧ ಮಾಡ್ಕೊಂಡು ಬಾಳೆ ಮಾಡಿದ್ರೆ ಶುದ್ಧ ಆಕೈತಿ. ಮತ್ತು ಮಕ್ಕಳ ಮುಂದೆ ಅಪ್ಪ ಅವ ಜಗಳ ಆಡಿದ್ರೆ ಅವ್ರ ಬಾಳೆ ಅಲ್ಲ ಇವ್ರ ಬಾಳೆ ಅಲ್ಲ, ಮುಂದೆ ಅವ್ರ ಮೊಮ್ಮಕ್ಕಳ ಬಾಳೆ ಅಲ್ಲ, ಹಿಂಗೆ ಆಡದಾರಿ ಹಿಡ್ಕೊಂಡು ಹೋಗ್ತೈತಿ. ಅದಕ್ಕೆ ಹಾಡಿದ್ದಾರ ಹಾಡ್ಬೇಕ, ಜೋಡಿದ್ದಾರ ನಗಬೇಕ, ಗರ್ತಿದ್ದಾರ ಅಂತ ಮುರಿಬೇಕ ತಂಗಿಯವ್ವ, ತುರ್ಬಿದ್ದಾರ ಶರಣ ಹೊರಬೇಕು. ಅದಕ್ಕೆ ನಮ್ಮ ಬಾಳೆ ಏನಾಗೈತೆ ಅಂದ್ರೆ ನಾವೆಲ್ಲರೂ ಹೊಳೆ ದಂಡ್ಯಾಗ ನಿಂತು ಎಲ್ಲರೂ ಒಬ್ಬರ ಅಲ್ಲ ದಿನ ಹೇಳಕ್ ಹತ್ತೇವೆ. ನಾವೆಲ್ಲ ರಾಜಕಾರಣಿಗಳು, ಮಠದವರು, ನಮ್ಮಂತ ಭಾಷಣ ಮಾಡೋರು, ಶಾಣ್ಯಾರು ಓದಿ ಬರ್ಕೊಂಡವ್ರು ಒಟ್ಟರು ಹೇಳಕ್ ಹತ್ತೇವು. ಏನು ಹೇಳಕ್ ಹತ್ತೇವ ಅಂದ್ರೆ ಕೆರೆಯಾಗ ಓದ್ ಕರಿ ನಾಯಿ ನಿಂದ್ರಿಸೇವು, ಸರ್ಕಾರ ಹಚ್ಚಿ ತೊಳೆಯಕ್ಕೆ ಹತ್ತೇವು, ಅದು ಬೆಳಗ್ಗೆ ಮಾಡ್ಬೇಕಂತ ನಿಂತೇವು. ಅದು ನಾಯಿ ಎಷ್ಟು ಸರ್ಕಾರ ಹಚ್ಚಿದ್ರು ಅದು ಬೆಳಗ್ಗೆ ಆಗಲ್ಲ. ಮತ್ತು ಕತ್ತಿ ಮರಿ ಹಿಡ್ಕೊಂಡು ತಂದೆವು, ಇದನ್ನು ಕುದುರೆನೇ ಮಾಡ್ಬೇಕಂತ ಹೊಂಟೇವು. ಏನು ಮಾಡಿದ್ರು ಅದು ಕುದುರೆ ಆಗೋದು, ಅದನ್ನು ನಮ್ಗೆ ಹೊತ್ತುದು ಬಿಡಬಾರ್ದು. ಅದಕ್ಕೆ ಕತ್ತಿ ತಂದು ಕಟ್ಕೊಂಡು ಕುದುರೆ ಎತ್ತೇವೆ, ಕರಿ ನಾಯಿ ಬೆಳಗ್ಗೆ ಮಾಡ್ಬೇಕಂತೇಳಿ ಹೆಂಗೆ ನೆಡ್ತೈತಿ. ಕಿವುಡದ ಮುಂದೆ ಕೊಂಬ ಕಾಳಿದಾಸಿದ್ರೆ ಏನು ಕೇಳ್ತಾರೆ. ಅದಕ್ಕೆ ಜನ ಜಾತಿಗೆ ಆದಿತ್ಯ ಬರಲ್ಲ, ಜಾತಿ ಒಳಗೆ ಹತ್ತೈತಿ ಜಗಳ, ಹತ್ತಿ ಉರುತೈತಿ, ಜಾತಿ ಉರಿ, ಅವ್ರವ್ರ ಜಾತಿ ಅವ್ರಿಗೆ ವೈರಿ. ಬುದ್ಧಿ ಇದ್ದವರು ಮ್ಯಾಲಕ್ಕೆ ಹೋದವ್ರ ತೆಳಗೆ ಜಕ್ಕತ್ತಾರ, ಅವ್ರ ಜಾತಿ ಅವ್ರ. ಎಲ್ಲಿ ಹೋದರು ಸೇರಿಕೆ ಇಲ್ಲ, ಹೋಗು ಬಂಡಿದ ಬಿಚ್ಚತರಿಕೆ ಇಲ್ಲ. ಜಾತಿ ಒಳಗಿಲ್ಲ ಸೇರಿಕೆ, ಜಾತಿ ಚಪ್ಪರಿಕೆಲ್ಲ ತುರ್ತಿನ ನೆರಕಿ. ಉಳುಕ ಹತ್ತಿದಾಗ ಹತ್ತಿಯ ಹಣ್ಣ, ಮ್ಯಾಲ ಚಂದಗಳ ಜಾತಿಗೆ ಬಣ್ಣ. ಬರುವಾಗ ಬೆಣ್ಣಿಂದ ಬರೋದಿಲ್ಲ ಜಾತಿ, ನಡುವ ಬಂದ್ರೆ ಇದು ಹತ್ಕೊಂಡೈತಿ. ಜಾತಿ ಬೆಂಡೆ ಹತ್ತಿ ಜನ ಮಾಡ್ತಾರೋ, ಮಾನವ ಜಾತಿ ಒಂದು ಎದುರು ಬರ್ತಾರೆ, ಮಾನವ ಜಾತಿ ಒಂದು ಎದುರು ಬರ್ತಾರೆ ಅಂತ ಹೇಳ್ತಾ ಇಟೋ ತಕ ಸ್ವಾಮಿಗಳು ಕೂಡ ನಾವು ಮಾತಾಡಿ ಅಪ್ಪಾರ ಹೆಂಗೆ ಮಾಡ್ಬೇಕ್ರಿ.